ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸು ಲರ್ನಿಂಗ್ ಕ್ಲಾಸಸ್ ಚಾನಲ್. ನೋಡ್ರಿ, ನಾವು ಏನು ಮಾಡತ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಬಗ್ಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋತಾ ಹೊಂಟಿದ್ವಿ. ಸೊ ನೋಡ್ರಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಮ್ಗೆ ಅಗೇನ್ ಯಾವ ಥರ ಕೊಟ್ಟಾಗ ಏನಾಗ್ತೈತೆ ರೀ, ಬೇರೆ ಬೇರೆ ಅಂದ್ರೆ ಗುಡ್ವಿಲನ್ನು ಪೂರ್ತಿ ಓಲ್ಡ್ ಪಾರ್ಟ್ನರ್ಸು ಗುಡ್ವಿಲನ್ನು ನ್ಯೂ ಪಾರ್ಟ್ನರ್ದು ಗುಡ್ವಿಲನ್ನು ಪೂರ್ತಿಯಾಗಿ ವಿತ್ಡ್ರಾಲ್ ಮಾಡ್ಕೊಂಡಿರ್ತಾರೆ, ಇಲ್ಲ ಅಂದ್ರೆ ಹಾಫ್ ವಿತ್ಡ್ರಾಲ್ ಮಾಡ್ಕೋತಿದ್ರು. ಇನ್ನು ನೋಡ್ರಿ, ಇಲ್ಲಿ ನೆಕ್ಸ್ಟ್ ಇನ್ನು ಯಾವ ಥರ ಕೊಡ್ತಾರಂದ್ರೆ, ಗುಡ್ವಿಲ್ಲನ್ನು ಎಲ್ಲಿ ವಿತ್ಡ್ರಾಲ್ ಮಾಡ್ಕೊಳ್ಳಲ್ಲ, ಏನೂ ಮಾಡಲ್ಲ, ಬಟ್ ಯಾವ ಥರ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮಾಡೋದು ಅಂತ ಹೇಳಿಕ್ಷಿಂದ ನಾವೇನು ಮಾಡ್ರಿ ನೋಡ್ಕೊತ ಹೋಗ್ರಿ. ಸೊ ಫಸ್ಟ್ ಒಂದು ಕ್ವಶನ್ ನೋಡ್ರಿ, ಆರ್ತಿ ಆ್ಯಂಡ್ ಭಾರತಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ in the ratio of 3:2. Their balance sheet as on 31/3/2025 stood as follows. ಸೊ ಆರ್ತಿ ಆ್ಯಂಡ್ ಭಾರತಿ ಏನದಾರ ಇಬ್ಬರು ಪಾರ್ಟ್ನರ್ಸ್ ಅದಾರ. ಸೊ ಅವರು ತಮ್ಮ ಲಾಭ ನಷ್ಟಗಳನ್ನು 3 ಮತ್ತು 2ರ ಅನುಪಾತದಲ್ಲಿ ಹಂಚಿಕೆ ಮಾಡ್ಕೋತೀವಿ ಅಂತ ಹೇಳ್ಯಾರ. ಸೊ ಅವ್ರು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟರು. ಸೊ ನೋಡ್ರಿ, ಫಸ್ಟ್ ಲಯಬಿಲಿಟೀಸ್ ನೋಡ್ಕೊಳ್ಳು, ಅಗೇನ್ ಅಸೆಟ್ಸ್ ನೋಡ್ಕೊಳ್ಳು. ನೋಡ್ರಿ, ಲಯಬಿಲಿಟೀಸ್ ನೋಡ್ರಿ, ಬಿಲ್ಸ್ ಪೇಯಬಲ್ 14,000, ಕ್ರೆಡಿಟರ್ಸ್ 16,000, ಜನರಲ್ ರಿಸರ್ವ್ 5,000, ಕ್ಯಾಪಿಟಲ್ಸು ಆರ್ತಿದು 50,000, ಭಾರತಿದು 20,000. ಸೊ ಟೋಟಲ್ ಎಷ್ಟೈತೆ ನೋಡ್ರಿ, 1,05,000. ಇನ್ನು ನೋಡ್ರಿ, ಅಗೇನ್ ಅಸೆಟ್ ಸೈಡ್, ಸೊ ಕ್ಯಾಶ್ 15,000, ಬಿಲ್ಡಿಂಗ್ಸ್ 25,000, ಪೇಟೆಂಟ್ಸ್ 6,000, ಮಷಿನರಿ 35,000, ಡೆಪ್ಟರ್ಸು 20,000 ಐತ್ರಿ. ಅದ್ರೊಳಗೆ ಲೆಸ್ ಪ್ರಾವಿಷನನ್ನು ಏನು ಮಾಡ್ಯಾರ, 1,000 ಮಾಡಿ 19,000 ಕೊಟ್ಟಾರು. ಸ್ಟಾಕ್ ಎಷ್ಟು ರೀ, 5,000 ಕೊಟ್ಟಾರ. ಸೊ ಎಸೆಟ್ ಏನೈತ್ರಿ, 1,05,000. ಸೊ ಇದೇನೈತ್ರಿ, ಲಯಬಿಲಿಟೀಸು ಮತ್ತು ಅಸೆಟ್ಸ್ ಕೊಟ್ವಿ. ಸೊ ಅಗೇನ್ ನೋಡ್ರಿ, ಆನ್ 1/4/2025 ಜಯಂತಿ ಈಸ್ ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ ನೋಡ್ರಿ, ಮುಂದೆ ಏನು ಮಾಡ್ತಾರೆ, ಏಪ್ರಿಲ್ ಒಳಗೆ ಜಯಂತಿ ಅನ್ನೋಕ್ಕಿಂತ ಏನು ಮಾಡ್ತಾರೆ ರೀ, ಅವರು ಪಾರ್ಟ್ನರ್ಶಿಪ್ಪಲ್ಲಿ ತಗೋತಾರೆ. ಸೊ ನೋಡ್ರಿ, ಜಯಂತಿ ಪೇಸ್ 20,000 ಆ್ಯಸ್ ಕ್ಯಾಪಿಟಲ್ ಫಾರ್ 1/6 ಶೇರ್ ಇನ್ ದ ಫರ್ಮ್. ಸೊ ನೋಡ್ರಿ, ಇದು ಎಲ್ಲಿ ಹೋಗ್ತೈತೆ ರೀ, ಜಯಂತಿದು ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತೈತಿ. ಸೊ ನೆಕ್ಸ್ಟ್ ನೋಡ್ರಿ, ದ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಎಟ್ 24,000. ಇದು ಎಲ್ಲಿ ಹೋಗ್ತೈತೆ ರೀ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತೈತಿ. ಬಿಲ್ಡಿಂಗ್ಸ್ ಆರ್ ಅಪ್ರಿಸಿಯೇಟೆಡ್ ಬೈ 5,000, ಮಷಿನರಿ ಈಸ್ ಡಿಪ್ರಿಸಿಯೇಟೆಡ್ ಬೈ 20%. ಸೊ ನೋಡ್ರಿ, ಅಪ್ರಿಸಿಯೇಟೆಡ್ ಕ್ರೆಡಿಟ್ ಸೈಡ್, depreciated debit side. Provision for doubtful debts is increased by 1,000. ಸೊ ನೋಡ್ರಿ, ಇಲ್ಲಿ ಏನಾಗೈತ್ರಿ, ಬಿಲ್ಡಿಂಗ್ಸ್ ಆರ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಈಸ್ ಇನ್ಕ್ರೀಸ್ಡ್ ಬೈ 1,000. ಸೊ ಇದು ಏನಾಗ್ತೈತ್ರಿ, ಡೆಬಿಟ್ ಸೈಡಿಗೆ ಹೋಗ್ತೈತ್ರಿ. ಸೊ ನೋಡ್ರಿ, ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಆಫ್ಟರ್ ಅಡ್ಮಿಷನ್. ಸೊ ನೋಡ್ರಿ, ಇಲ್ಲಿ ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ರೆಡಿ ಮಾಡಬೇಕು, ಅಗೇನ್ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮಾಡಬೇಕು. ಸೊ ಏನು ಮಾಡಿರಿ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ರೆಡಿ ಮಾಡು. ಸೊ ನೋಡಿರಿ, ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ನೋಡಿರಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್, ಪರ್ಟಿಕ್ಯುಲರ್ಸ್ amount, particulars amount, by buildings appreciation ಎಷ್ಟೈತ್ರಿ, 5,000 ಐತಿ. ಸೊ ಇಲ್ಲಿ ಪರ್ಸೆಂಟೇಜ್ ಒಳಗೆ ಕೊಟ್ಟಿಲ್ಲ, ಸೊ ಅಮೌಂಟ್ ರೂಪದೊಳಗೆ ಕೊಟ್ಟಿರೋದ್ರಿಂದ ಬೈ ಬಿಲ್ಡಿಂಗ್ಸ್. ಸೊ ಬೈ ಬಿಲ್ಡಿಂಗ್ಸ್ ಎಷ್ಟೈತೆ ನೋಡ್ರಿ, 5,000. ಇನ್ನು ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಅಗೇನ್ ಅಲ್ಲೇ ಏನು ಕೊಟ್ಟಾರು, ಮಷಿನರಿ ಈಸ್ ಡಿಪ್ರಿಸಿಯೇಟೆಡ್ ಬೈ 20%. ಸೊ ಡಿಪ್ರಿಸಿಯೇಟೆಡ್ ಬೈ 20%. ಸೊ ಇದನ್ನೇನು ಮಾಡ್ಯಾರಿ, ಪರ್ಸೆಂಟೇಜ್ ಒಳಗೆ ಕೊಟ್ಟಾರು. ಸೊ ಮಷಿನರಿ ಎಷ್ಟೈತೆ ನೋಡ್ರಿ, 35,000 ಐತಿ. ಸೊ 35,000 ಇರೋದ್ರಿಂದ ಟು ಮಷಿನರಿ ನೋಡ್ರಿ, 20/100 ಇಂಟು ಎಷ್ಟೈತ್ರಿ, 35,000. ಸೊ ನೋಡ್ರಿ, 20 into 3
3500. ಸೊ ಎಷ್ಟು ಬರ್ತೈತೆ ನೋಡಿರಿ 70,000 ಸಾರಿ 350 ಇಂಟು 20. ಸೊ ಎಷ್ಟು ಬರ್ತೈತೆ ನೋಡಿರಿ 7,000. ಸೊ 7,000. ಸೊ ಅಗೇನ್ ನೋಡಿರಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಈಸ್ ಇನ್ಕ್ರೀಸ್ಡ್ ಬೈ 1,000. ಸೊ ಏನಾಗ್ತೈತೆ ರೀ, ಇದು ಡೆಬಿಟ್ ಸೈಡ್. ಸೊ ಟು ಪ್ರಾವಿಷನ್ ಡೌಟ್ಫುಲ್ ಡೆಬ್ಟ್ಸ್. ಸೊ ನೋಡಿರಿ ಬ್ರಾಕೆಟ್ ಒಳಗೆ ಮತ್ತೆ ಬರೀರಿ PDD. ಸೊ ಎಷ್ಟು ರೀ 1,000. ಸೊ 1,000. ಸೊ ನೋಡಿರಿ ಈಗೇನಾಗೈತಿ, ಕ್ರೆಡಿಟ್ ಸೈಡ್ 5,000 ಐತಿ, ಡೆಬಿಟ್ ಸೈಡ್ ಎಷ್ಟೈತಿ ರೀ 8,000 ಐತಿ. ಸೊ ಇಲ್ಲಿ ಏನೈತೆ ರೀ, ಡೆಬಿಟ್ ಸೈಡ್ ಜಾಸ್ತಿ ಆಗಿರೋದ್ರಿಂದ ಲಾಸ್ ಆಯಿತು. ಸೊ ಲಾಸ್ ಆದರೂ ನಾವು ಏನು ಮಾಡ್ಬೇಕು ರೀ, ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಅದನ್ನ ಯಾವ ರೇಷಿಯೋದೊಳಗೆ ಬರೀಬೇಕು ರೀ. ಸೊ ನೋಡಿರಿ ಬೈ ಲಾಸ್ ಟ್ರಾನ್ಸ್ಫರ್ ಟು. ಸೊ ಟ್ರಾನ್ಸ್ಫರ್ ಟು ಯಾರ್ಯಾರಿಗೆ ಹೋಗ್ಬೇಕು ರೀ, ಆರತಿ. ಸೊ ಆರತಿ 3/5 ಇಂಟು 7,000 8,000 5,000 ಮೈನಸ್ ಮಾಡಿದರೆ 3,000. ಸೊ ನೋಡಿರಿ 5 1 600. ಸೊ ಎಷ್ಟಾಗ್ತೈತೆ ರೀ 1,800 ಇಲ್ಲಿ ಬರ್ತೈತೆ ರೀ. ಸೊ 1,800 ಭಾರತಿ. ಸೊ ಭಾರತಿದು ನೋಡಿರಿ 2/5 ಐತಿ ಇಂಟು 3,000. ಸೊ ನೋಡಿರಿ 1,200. ಸೊ ಎರಡು ಸೇರಿದರೆ ಎಷ್ಟಾಗ್ತೈತೆ ರೀ 3,000. ಸೊ ನೋಡಿರಿ ಏನೈತೆ ರೀ, ಇದು 8,000, ಇದು 8,000. ಸೊ ನೋಡಿರಿ ಪ್ರಾಫಿಟ್ ಆದರೂ ಅಗೇನ್ ಲಾಸ್ ಆದರೂ ನಾವು ಏನು ಮಾಡ್ಬೇಕು ರೀ, ಇಬ್ಬರಿಗೆ ಎರಡು ಸೈಡ್ ಏನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಿ ಶೇರ್ ಮಾಡಿ ಬರಿಬೇಕು. ಇನ್ನು ನೆಕ್ಸ್ಟ್ ಒಂದು ನೋಡಿರಿ, ಇನ್ನು ಯಾವ್ದು ಬರಿಬೇಕು ರೀ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ರೆಡಿ ಮಾಡೋಣ. ಸೊ ನೋಡಿರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ಸೊ ನೋಡ್ರಿ ಆರತಿ ಭಾರತಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಯಾರ ಜಯಂತಿ. ಸೊ ನೋಡ್ರಿ ಪರ್ಟಿಕ್ಯುಲರ್ಸ್ ಆರತಿ ಭಾರತಿ ಜಯಂತಿ. ಸೊ ನೋಡ್ರಿ ಫಸ್ಟ್ ರೀ. ಸೊ ನೋಡ್ರಿ ಇಲ್ಲಿ ಏನೈತ್ರಿ ಕ್ಯಾಪಿಟಲ್ ಅಕೌಂಟಲ್ಲಿ. ಸೊ ಆರತಿ 50,000 ಭಾರತಿ 20,000. ಸೊ ನೋಡ್ರಿ ಫಸ್ಟ್ ಏನು ಮಾಡಬೇಕು, ಇದನ್ನ ನಾವು ಏನು ಎಂಟ್ರಿ ಮಾಡ್ಕೋತೀವಿ ರೀ, ಬೈ ಬ್ಯಾಲೆನ್ಸ್ BD. ಬೈ ಬ್ಯಾಲೆನ್ಸ್ BD. ಸೊ ಆರತಿ ಎಷ್ಟು 50,000 ಭಾರತಿ 20,000. ಸೊ ನೆಕ್ಸ್ಟ್ ನೋಡ್ರಿ ಜನರಲ್ ರಿಸರ್ವ್ ಎಷ್ಟೈತೆ ರೀ 5,000. ಸೊ 5,000 ಇದ್ರೆ ಇದನ್ನ ನಾವು ಯಾವ ರೇಷಿಯೋ ಒಳಗೆ ಇಬ್ಬರಿಗೆ ಶೇರ್ ಮಾಡ್ಬೇಕು ರೀ, 3:2. ಸೊ ಬೈ ಜನರಲ್ ರಿಸರ್ವ್ ಜನರಲ್ ರಿಸರ್ವ್ 3,000. ಸೊ ನೋಡ್ರಿ ಇನ್ 3:2. ಸೊ ನೋಡ್ರಿ 3:2 ಅಂದ್ರೆ ಇಲ್ಲಿ ಏನಾಗ್ತೈತೆ ರೀ 3:2. ಸೊ 5,000 ಐತ್ರಿ, ಸಾರಿ 5,000 ರೀ. ಸೊ ನೋಡ್ರಿ 5,000 ಎಷ್ಟಾಗ್ತೈತೆ ರೀ, 3,000 ಆರತಿಗೆ ಹೋಗ್ತೈತೆ ರೀ, 2,000 ಭಾರತಿಗೆ ಹೋಗ್ತೈತೆ ರೀ. ಇನ್ನು ನೆಕ್ಸ್ಟ್ ನೋಡ್ರಿ ಇನ್ನು ನೋಡ್ರಿ ಜಯಂತಿ ಪೇಸ್ 20,000 ಆ್ಯಸ್ ಕ್ಯಾಪಿಟಲ್ ಫಾರ್ 1/6 ಶೇರ್ ಇನ್ ದ ಫರ್ಮ್. ಸೊ ಇದೇನಾಗ್ತೈತೆ ರೀ 20,000 ಐತ್ರಿ. ಸೊ ಇದನ್ನೇನು ಮಾಡ್ಬೇಕು ರೀ ನಾವು 20,000 ಜಯಂತಿ ಅಕೌಂಟಿಗೆ ಹಾಕ್ಬೇಕು ರೀ. ಸೊ ಬೈ ಕ್ಯಾಶ್ ಅಕೌಂಟ್. ಸೊ ಎಷ್ಟು ರೀ 20,000.
ನೋಡಿರಿ ಇನ್ನು ಈಗ ನೋಡಿರಿ ನೆಕ್ಸ್ಟ್ ಒಂದು ಏನು ಮಾಡ್ಬೇಕು ರೀ. ನೋಡಿರಿ ಇಲ್ಲಿ ಏನೈತೆ ರೀ ಅಗೇನ್ ನೋಡಿರಿ. ಸೊ ನೋಡಿರಿ ದ ಗುಡ್ ವಿಲ್ ಈಸ್ ಫರ್ಮ್ ಈಸ್ ವ್ಯಾಲ್ಯೂಡ್ ಎಟ್ 24,000 ಐತಿ. ಸೊ ನೋಡಿರಿ ಈ 24,000 ಒಳಗೆ ನಾವು 20,000 ಏನು ಮಾಡ್ಬೇಕು ರೀ ಮೈನಸ್ ಮಾಡ್ಕೊಂಡ ಬೈ ಜಯಂತೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಜಯಂತೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ನೋಡಿರಿ ಇಲ್ಲಿ ಏನು ಮಾಡ್ಬೇಕು ರೀ 24,000 ಒಳಗೆ 20,000 ಮೈನಸ್ ಮಾಡೋಣ 4,000 ಅಷ್ಟು ಉಳಿತೈತೆ ರೀ. ಸೊ 4,000 3:2. ಸೊ ಇಲ್ಲಿ ಏನಾಗ್ತೈತೆ ನೋಡಿರಿ 3:2 ಅಂದರೆ 4,000. ಸೊ ನೋಡಿರಿ ಡಿವೈಡೆಡ್ ಬೈ ಎಷ್ಟು ರೀ 5 ಆಗ್ತೈತಿ ನೋಡಿರಿ ಇಂಟು ಮತ್ತೆ ಎಷ್ಟು ಮಾಡ್ಬೇಕು ರೀ 3. ಸೊ ಎಷ್ಟಾಗ್ತೈತೆ ರೀ 2,400. ಸೊ 2,400 ಯಾರಿಗೆ ಅಕೌಂಟಿಗೆ ಹೋಗ್ತೈತೆ ರೀ ಆರತಿ ಅಕೌಂಟಿಗೆ ಹೋಗ್ತೈತಿ. ಭಾರತಿ ಅಕೌಂಟಿಗೆ ನೋಡಿರಿ 4,000 ಡಿವೈಡೆಡ್ ಬೈ 5 ಇಂಟು 2. ಸೊ ಎಷ್ಟಾಗ್ತದೆ ರೀ 1,600 ಭಾರತಿ ಅಕೌಂಟಿಗೆ ಹೋಗ್ತೈತಿ. ಸೊ ಇಲ್ಲಿ ಡ್ಯಾಶ್. ಸೊ ನೋಡಿರಿ ಈಗೇನಾಯಿತು ಕ್ರೆಡಿಟ್ ಸೈಡ್ ಎಲ್ಲ ಕ್ಯಾಲ್ಕುಲೇಷನ್ ಆಯಿತು. ಇನ್ನು ಅಗೇನ್ ನೋಡಿರಿ ಡೆಬಿಟ್ ಸೈಡ್. ಸೊ ಈ ಡೆಬಿಟ್ ಸೈಡ್ ಇಲ್ಲಿ ಯಾಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಹಚ್ಚಲಿಲ್ಲ ಅಂದರೆ ಇಲ್ಲಿ ಏನಾಗೈತೆ ರೀ ಲಾಸ್ ಆಗೈತೆ. ಸೊ ಇಲ್ಲೇನು ಮಾಡ್ಬೇಕು ರೀ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ನೋಡಿರಿ ಆರತಿ ಅಕೌಂಟಿಗೆ 1,800 ಭಾರತಿ ಅಕೌಂಟಿಗೆ 1,200. ನೆಕ್ಸ್ಟ್ ನೋಡಿರಿ ಟು ಆರ್ತೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಟು ಆರ್ತೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ನೋಡಿರಿ 3/5 ಇಂಟು 4,000. ಸೊ ನೋಡಿರಿ ಇಲ್ಲಿ ಎಷ್ಟಾಗ್ತೈತಿ ಆರತಿ ಅಕೌಂಟಿಂದ ಜಯಂತಿ ಅಕೌಂಟಿಗೆ 2,400. ನೆಕ್ಸ್ಟ್ ಟು ಭಾರತೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ನೋಡಿರಿ 2/5 ಇಂಟು 4,000. ಸೊ ಇಲ್ಲಿ ಎಷ್ಟಾಗ್ತೈತೆ ರೀ 1,600. ಸೊ ಈಗ ನೋಡಿರಿ ಲಾಸ್ಟ್ ಟು ಬ್ಯಾಲೆನ್ಸ್ ಬಿ ಡಿ. ಸೊ ಟು ಬ್ಯಾಲೆನ್ಸ್ ಬಿ ಡಿ ನೋಡಿರಿ ಏನು ಹಚ್ಬೇಕಂದ್ರೆ ಈಗ ಟೋಟಲ್ ಇವ್ರನ್ನ ಟೋಟಲ್ ಮಾಡಿದ್ದೀವಿ 50,000 ಪ್ಲಸ್ 3,000 ಪ್ಲಸ್ 2,400. ಸೊ ಎಷ್ಟಾಯ್ತು ನೋಡಿರಿ 55,400. ಸೊ ಇದು 55,400. ನೆಕ್ಸ್ಟ್ ನೋಡಿರಿ 2022 23,600. ಸೊ 23,600. ಸೊ ಇಲ್ಲಿ ನೋಡಿರಿ 20,000. ಸೊ ಇಲ್ಲಿ ನೋಡಿರಿ ನೆಕ್ಸ್ಟ್ ಈ 20,000 ಒಳಗೆ ಇಲ್ಲಿ 4,000 ಒಳಗೆ ಈ 20,000 ಒಳಗೆ 4,000 ನಾವು 24,000 ಒಳಗೆ 20,000 ಮೈನಸ್ ಮಾಡಿದ್ವಿ 4,000 ಉಳಿದಿತ್ತು. 4,000 ಏನಾಗೈತೆ ರೀ ಆರತಿ ಭಾರತಿ ಅಕೌಂಟಿಗೆ ಹೋಯ್ತು. ಸೊ 20,000 ಒಳಗೆ ಏನು ಮಾಡ್ಬೇಕು ರೀ 4,000 ಮೈನಸ್ ಮಾಡಿದರೆ ಎಷ್ಟು ಉಳಿದಿತ್ತು ರೀ 16,000. ಸೊ ಇಲ್ಲಿ ಸೊ ನೋಡಿರಿ ಇಲ್ಲಿ 23,600 ಒಳಗೆ 1,200 ಮೈನಸ್ ಮಾಡಿಕೊಂಡ್ರೆ 22,400. ಅಗೇನ್ ನೋಡಿರಿ 55,400 ಒಳಗೆ 1,800 ಮೈನಸ್ ಮಾಡಿಕೊಂಡ್ರೆ 53,600. ಸೊ ನೋಡಿರಿ ಟೋಟಲ್ 55,400 23,600 20,000. ಸೊ ಇದೇನೈತೆ ರೀ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಐತೆ. ನೆಕ್ಸ್ಟ್ ನೋಡಿರಿ ಇನ್ನಿಲ್ಲಿ ಕ್ಯಾಶ್ ಅಂತ ಕೊಟ್ಟಾರ. ಸೊ ನಾವು ಏನು ಮಾಡ್ಬೇಕು ರೀ ಕ್ಯಾಶ್ ಅಕೌಂಟನ್ನು ರೆಡಿ ಮಾಡಬೇಕು. ಸೊ ಕ್ಯಾಶ್ ಅಕೌಂಟು ನೋಡಿರಿ ಕ್ಯಾಶ್ ಅಕೌಂಟನ್ನು ರೆಡಿ ಮಾಡೋದೈತಿ. ಸೊ ಕ್ಯಾಶ್ ಅಕೌಂಟ್ particulars amount ಸೊ ನೋಡಿರಿ ಫಸ್ಟು ಡೆಬಿಟ್ ಸೈಡ್ ಬರ್ಕೊಳ್ಳೋಣ. ಸೊ ನೋಡಿರಿ ಡೆಬಿಟ್ ಸೈಡ ಬೈ ಬ್ಯಾಲೆನ್ಸ್ ಬಿ ಡಿ. ಸೊ ಬೈ
ಬ್ಯಾಲೆನ್ಸ್ ಬಿ ಡಿ. ಸೊ ನೋಡಿರಿ ಬೈ ಬ್ಯಾಲೆನ್ಸ್ ಬಿ ಡಿ ಏನು ಬರ್ತೈತೆ ರೀ 15,000. ಸೊ 15,000. ಅಗೇನ್ ನೆಕ್ಸ್ಟ್ ನೋಡಿರಿ ಟು ಜಯಂತೀಸ್ ಕ್ಯಾಪಿಟಲ್ ಅಕೌಂಟ್. ಟು ಜಯಂತೀಸ್ ಕ್ಯಾಪಿಟಲ್. ಸೊ ಎಷ್ಟೈತೆ ರೀ 20,000. ಸೊ ಇದು ಎಷ್ಟಾಗ್ತೈತೆ ರೀ 35,000. ಸೊ ನೋಡಿರಿ ಇದನ್ನ ನಾವು ಇಲ್ಲೇನು ಬರಿಬೇಕು ನೋಡಿರಿ, ಸಾರಿ ಇಲ್ಲಿ 2 ಬರ್ತೈತೆ ರೀ. ಸೊ 2 ಇಲ್ಲಿ ನೋಡಿರಿ ಬೈ ಬ್ಯಾಲೆನ್ಸ್ ಸಿ ಡಿ 35,000. ಸೊ ಅಗೇನ್ ಏನು ಮಾಡ್ಬೇಕು ರೀ ಇಲ್ಲಿ ಟು ಬ್ಯಾಲೆನ್ಸ್ ಬಿ ಡಿ. ಸೊ ಬ್ಯಾಲೆನ್ಸ್ ಬಿ ಡಿ ಈಕ್ವಲ್ ಟು 35,000. ಸೊ ಇದೇನೈತೆ ನಮ್ಗೆ ಕ್ಯಾಶ್ ಅಕೌಂಟ್ ಐತೆ. ಸೊ ಇನ್ನು ನೆಕ್ಸ್ಟ್ ನೋಡಿರಿ ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂ ಫರ್ಮ್. ಸೊ ಬ್ಯಾಲೆನ್ಸ್ ಶೀಟನ್ನು ನಾವು ಏನು ಮಾಡಬೇಕಾಗೈತಿ ರೆಡಿ ಮಾಡಬೇಕಾಗೈತಿ ರೀ. ಸೊ ನೋಡಿರಿ ಬ್ಯಾಲೆನ್ಸ್ ಶೀಟ ಇಲ್ಲಿ ಕ್ಯಾಶ್ ಐತಿ. ಸೊ ಇದನ್ನೇನು ಮಾಡೋಣ ನಾವು ಕ್ಯಾಶ್ ಅಂತ ಬರ್ಕೊಳ್ಳೋಣ. ಸೊ ನೋಡಿರಿ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಸೊ ನೋಡಿರಿ ಫಸ್ಟ್ ಅಸೆಟ್ ಸೈಡ್ ಬರ್ಕೊಂಬಿಡ್ನು ಕ್ಯಾಶ್. ಸೊ ಕ್ಯಾಶ್ ಎಷ್ಟಿತ್ತು ರೀ 15,000. ಸೊ ಕ್ಯಾಶ್ ಎಷ್ಟಿತ್ತು ರೀ 15,000. ಸೊ ಬ್ರಕೆಟ್ ಒಳಗೆ 15,000 ಪ್ಲಸ್ ಕ್ಯಾಪಿಟಲ್ ಎಷ್ಟೈತೆ ರೀ 20,000. ಇದು ಎದ್ರೊಳಗೆ ಐತೆ ರೀ ಕ್ಯಾಶ್ ರೂಪದೊಳಗೆ ಐತಿ. ಸೊ ಎಷ್ಟೈತೆ ರೀ ಟೋಟಲ್ 35,000. ನೆಕ್ಸ್ಟ್ ನೋಡಿರಿ ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ 25,000 ಐತಿ. ಸೊ ಇದ್ರೊಳಗೆ ಇಲ್ಲಿ ಎಷ್ಟಾಗೈತೆ ರೀ 25,000 ಬಿಲ್ಡಿಂಗ್ಸ್. 5,000 ಏನಾಗೈತೆ ರೀ ಅಪ್ರಿಷಿಯೇಷನ್ ಆಗೈತಿ. ಸೊ ಬಿಲ್ಡಿಂಗ್ಸ್ so 25,000 add appreciation. So 5,000. So ಎಷ್ಟೈತೆ ರೀ 30,000. ನೆಕ್ಸ್ಟ್ ನೋಡಿರಿ ಪೇಟೆಂಟ್ಸ್ ಐತ್ರಿ. ಪೇಟೆಂಟ್ಸ್ ಎಷ್ಟೈತಿ 6,000. ಪೇಟೆಂಟ್ಸ್ 6,000. ನೆಕ್ಸ್ಟ್ ನೋಡಿರಿ ಮಷಿನರಿ. ಸೊ ಮಷಿನರಿ 35,000 ಐತಿ. ಸೊ 35,000 20% ಏನಾಗೈತೆ ರೀ ಡಿಪ್ರಿಸಿಯೇಷನ್. ಸೊ ನೋಡಿರಿ 7,000 ಏನಾಗೈತೆ ರೀ ಡಿಪ್ರಿಸಿಯೇಷನ್ ಆಗೈತಿ. ಸೊ ನೋಡಿರಿ ಮಷಿನರಿ 35,000 ಲೆಸ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಎಷ್ಟಾಗಿತ್ತು ರೀ 7,000. ನೋಡಿರಿ 35,000 ಮೈನಸ್ 7,000. ಸೊ ನೋಡಿರಿ 28,000. ನೋಡಿರಿ ಡೆಬ್ಟರ್ಸ್ 20,000. ಸೊ ನೋಡಿರಿ ಡೆಬ್ಟರ್ಸ್ ಎಷ್ಟೈತೆ ರೀ 20,000. ಅಗೇನ್ ಇಲ್ಲಿ ನೋಡಿರಿ ಲೆಸ್ ಪ್ರಾವಿಷನ್ 1,000 ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ನೋಡಿರಿ ಪಿ ಡಿ ಡಿ 1,000. ಸೊ ನೋಡಿರಿ ಡೆಬ್ಟರ್ಸ್ ನೋಡಿರಿ 20,000 ಐತಿ. ಇಲ್ಲಿ ನೋಡಿರಿ ಸೊ ನೋಡಿರಿ ಲೆಸ್ ಏನು ಮಾಡ್ಬೇಕು ರೀ ಪಿ ಡಿ ಡಿ. ಸೊ ನೋಡಿರಿ 1,000 ಪ್ಲಸ್ 1,000. ಸೊ ಎಷ್ಟಾಯ್ತು ರೀ 2,000. ಸೊ 20,000 ಒಳಗೆ 2,000 ಮಾಡೋಣ 80,000 ಬಂತು ರೀ. ಸೊ ನೋಡಿರಿ ಇಲ್ಲಿ 2,000 ಎದಕ್ಕಂದ್ರೆ ಪ್ರಾವಿಷನ್ 1,000 ಇಲ್ಲೊಂದು 1,000 ಐತೆ ರೀ. ಮತ್ತು ಪಿ ಡಿ ಡಿ ಇಲ್ಲಿ 1,000 ಐತೆ. ಸೊ ಅದಕ್ಕೆ 2,000 ಏನು ಮಾಡಿದ್ವಿ ಮೈನಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನೋಡಿರಿ ಲಾಸ್ಟ್ ಸ್ಟಾಕ್ ಎಷ್ಟೈತೆ ರೀ 5,000. ಸ್ಟಾಕ್ 5,000. ನೋಡಿರಿ ಬಿಲ್ಸ್ ಪೇಯಬಲ್ ಎಷ್ಟೈತೆ ರೀ 14,000. ಕ್ರೆಡಿಟರ್ಸ್ 16,000. ಜನರಲ್ ರಿಸರ್ವ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗಿತ್ತು ರೀ. ಸೊ ಬಿಲ್ಸ್ ಪೇಯಬಲ್
ಎಷ್ಟೈತೆ ರೀ 16,000 ಸಾರಿ 14,000 ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ನೋಡಿರಿ 16,000. ಇನ್ನು ನೋಡಿರಿ ನೆಕ್ಸ್ಟ್ ಜನರಲ್ ರಿಸರ್ವ್ ಕ್ಯಾಪಿಟಲ್ ಅಕೌಂಟಿಗೆ ಹೋಯ್ತು. ನೋಡಿರಿ ನಾವು ಏನು ಮಾಡಬೇಕು, ಕ್ಯಾಪಿಟಲ್ಸನ್ನು ಎಂಟ್ರಿ ಮಾಡ್ಕೋಬೇಕು. ಸೊ ಕ್ಯಾಪಿಟಲ್ಸ್ ಆರತಿ, ಭಾರತಿ, ಜಯಂತಿ. ಸೊ ನೋಡಿರಿ ಆರತಿದು ಎಷ್ಟೈತೆ ರೀ 53,600. ಭಾರತಿದು 22,400. ಜಯಂತಿದು ಎಷ್ಟೈತೆ ರೀ 16,000. ಸೊ ಈಗೇನು ಮಾಡ್ಬೇಕು ರೀ, ಟೋಟಲ್ ಎರಡೂ ಏನು ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಇಟ್ಬಿಡ್ರಿ. ಸೊ 35,000 ಪ್ಲಸ್ 30,000 ಪ್ಲಸ್ 6,000 ಪ್ಲಸ್ 28,000 ಪ್ಲಸ್ 18,000 ಪ್ಲಸ್ 5,000. ಸೊ ನಾವು ಎಷ್ಟು ಐತ್ರಿ 1,22,000. 1,22,000. ಸೊ ಅಗೇನ್ ಏನು ಮಾಡಿರಿ, ಲಯಬಿಲಿಟೀಸ್ ಸೈಡ್ ಕೌಂಟ್ ಮಾಡಿದ್ನು. ಸೊ 14,000 ಪ್ಲಸ್ 16,000 ಪ್ಲಸ್ 53,600 ಪ್ಲಸ್ 22,400 ಪ್ಲಸ್ 16,000. ಸೊ ನೋಡಿರಿ ಎಷ್ಟಾಯಿತು 1,22,000. ಈಗ ಏನೈತೆ ರೀ, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಲ್ಲ ಈ ಥರ ಏನು ಮಾಡಿದ್ರಿ, ರೆಡಿ ಮಾಡಿದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.